ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದಂಗೆ ಇವತ್ತು ನಾನು ಆಚೆ ಹೋಗ್ತಾ ಇದ್ದೀನಿ. ಯಾಕೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ನಾನು ಆ್ಯಕ್ಚುಲಿ ಮನೋಜ್ ಅವ್ರಿಗೆ ಏನೋ ಸರ್ಪ್ರೈಸಾಗಿ ಮೊಬೈಲ್ ತೊಗೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವ ಮೊಬೈಲು ಏನು ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ ನಿಮಗೆ. ಮತ್ತು ನಾನು ಮತ್ತು ರಮ್ಯಾ ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ವಿ. ರಮ್ಮಿಂಗ್ ಹೇಳಿದ್ದೀನಿ, ನಾನು ಬರ್ತಾ ಇದ್ದೀನಿ, ರೆಡಿ ಆಗಿರೋ ಹೋಗೋಣ ಅಂತ ಹೇಳಿ. ಇವಾಗ ಮನೆಗೆ ಹೋಗಿ ಅಲ್ಲಿಂದ ಅವಳನ್ನ ಕರ್ಕೊಂಡು ಶಾಪಿಗೆ ಹೋಗಬೇಕು. ಕೆಲವೊಂದು ಶಾಪಿಗೆ ವಿಸಿಟ್ ಮಾಡಿ ವಿಚಾರಿಸ್ಬೇಕು, ಒಂದು 4-5 ಕಡೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲಿ ಯಾವ ಥರ ರೇಟ್ ಇದೆ ಅಂತ ನೋಡಬೇಕು. ಆಲ್ಮೋಸ್ಟ್ ಎಲ್ಲ ಕಡೆ ಸೇಮ್ ಪ್ರೈಸೇ ಇರುತ್ತೆ, ಫೋನಲ್ಲೇನು ವೇರಿಯೇಷನ್ ಇರಲ್ಲ ಅಲ್ಲ. ನೋಡೋಣ ಯಾವ ಥರ ಪ್ರೈಸ್ ಇರುತ್ತೆ, ಹೇಗಿರುತ್ತೆ ಏನು ಅಂತ ಹೋಗಿ ಚೆಕ್ ಮಾಡೋಣ. ಮತ್ತು ನಾನು ಮನೋಜ್ ಅವ್ರಿಗೆ ಹೇಳಿಲ್ಲ ನಾನು ಮೊಬೈಲ್ ತೊಗೊಂಬರಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಅವ್ರಿಗೊಂಥರ ಸರ್ಪ್ರೈಸ್ ಆಗಿಟ್ಟಿದ್ದೀನಿ. ನೋಡೋಣ ಅವ್ರು ಯಾವ ಥರ ರಿಯಾಕ್ಷನ್ ಕೊಡ್ತಾರೆ, ಏನು ಎತ್ತ ಅಂತ ಹೇಳಿಬಿಟ್ಟು ಅದನ್ನು ವಿಡಿಯೋ ಮಾಡ್ತೀನಿ. ಇದೇ ಲಾಗಲ್ಲಿ ನಾನು ಹಾಕ್ತೀನಿ ಅವರಿಗೆ ಮೊಬೈಲ್ನ ಕೊಡೋದೆಲ್ಲನೂ. ಗೊತ್ತಿಲ್ಲ ಏನು ಹೇಳ್ತಾರೆ ಅಂತ, ಬಟ್ ನೋಡೋಣ. ಇವಾಗ ನಂದು ಆ್ಯಕ್ಚುಲಿ ಫೋನ್ ಏನೋ ಪ್ರಾಬ್ಲಮ್ ಆಗಿದೆ, ಸೊ ಹಾಗಾಗಿ ನಾನು ಹೊಸ ಮೊಬೈಲ್ ತೊಗೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ. ಸುಮ್ಮನೆ ಐಫೋನೇ ತೊಗೊಂಡ್ಬಿಡೋಣ. ಇವಾಗೆಲ್ಲ ಯೂಟ್ಯೂಬ್ಗೆಲ್ಲ ಸ್ವಲ್ಪ ಕ್ಲಾರಿಟಿ ವಿಡಿಯೋ ಹಾಕಬೇಕು ಅಂತ ಹೇಳಿಬಿಟ್ಟು ಐಫೋನೇ ತೊಗೊಳ್ಳೋಣ ಅಂತ ನಾನು ಅಂದ್ಕೊತಾ ಇದ್ದೀನಿ. ಮನೋಜ್ ಅವರು ಲಾಸ್ಟ್ ಟೈಮು ಈ ಥರ ನನ್ನ ಮೊಬೈಲ್ ಈ ಥರ ಆಗಿದೆ ಅಂತ ಅಂದಾಗ ಅವರು ಮೊಬೈಲ್ ಐಫೋನೇ ತಗೋ ಅಂತ ಹೇಳಿದರು. ನಾನೇ ಬೇಡ ಅಂತ ಹೇಳಿ ಸುಮ್ಮನೆ ಆಗಿದ್ದೆ. ಬಟ್ ಇವಾಗ ಸಖತ್ತು ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ರೀಸೆಟ್ ಮಾಡಿದ್ದೀನಿ ಮೊಬೈಲ್ನ, ಬಟ್ ಅದು ಏನು ಹೇಳ್ತಾರೆ, ಏನು ಸರಿಯಾಗಾದ್ರೂ ಏನೂ ವರ್ಕ್ ಆಗ್ತಾಯಿಲ್ಲ. ಸೊ ಹಾಗಾಗಿ ಹೊಸ ಮೊಬೈಲೇ ತೊಗೊಂಬಿಡೋಣ ಅಂತ ಅಂದ್ಕೊತಾ ಇದ್ದೀನಿ. ಬನ್ನಿ ಹೋಗೋಣ. ಬೂಬು ಇಲ್ಲಿ ನಾನು ಮನೋಜ್ ಅವ್ರಿಗೆ ಅಂತ ಹೇಳಿಬಿಟ್ಟು ಐಫೋನ್ 16ನ ತೊಗೊಂಡೆ. ಅವ್ರು ಹೇಳ್ತಾಯಿದ್ರು ಇವಾಗ ಅವ್ರ ಹತ್ರ 14+ ಕೊಡಿಸಿದ್ದೆ ಅವ್ರ ಬರ್ತಡೆಗೆ ಅಂತ ಹೇಳಿ. ಸೊ ಅವರು ನನಗೆ ಇಷ್ಟು ದೊಡ್ಡ ಫೋನ್ ಯೂಸ್ ಮಾಡೋಕ್ಕೆ ಆಗ್ತಾಯಿಲ್ಲ ಕೆಲಸದಲ್ಲಿ ಅಂತ ಹೇಳ್ತಾಯಿದ್ರು. ಚಿಕ್ಕ ಮೊಬೈಲ್ ತೊಗೊಬೇಕಿತ್ತು. ನಾನು ಸುಮ್ಮನೆ ದೊಡ್ಡದು ಪ್ಲಸ್ ಎಲ್ಲ ತೊಗೊಂಬಿಟ್ಟೆ. ಸೊ ವರ್ಕ್ ಮಾಡೋದಕ್ಕೆ ಅಲ್ಲೆಲ್ಲ ಪಾಕೆಟಲ್ಲಿ ಇಟ್ಕೊಂಡಿರುವಾಗ ಯೂಸ್ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ನಾನಿಲ್ಲಿ ಪ್ಲಸ್ ಏನೂ ತೊಗೊಳ್ಳಿಲ್ಲ, ಐಫೋನ್ 16ನ ತೊಗೊಂಡೆ. ನನಗಂತೂ ಐಫೋನ್ 16ನ ಅವರಿಗೋಸ್ಕರ ತೊಗೊಂಡಿದ್ದಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ಮತ್ತು ಇಲ್ಲಿ ಸ್ವಲ್ಪ ವೀಡಿಯೋ ನನಗೆ ಐಫೋನಲ್ಲಿ ಯಾವ ಥರ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಸೊ ಸ್ಟಾರ್ಟಿಂಗಲ್ಲಿ ಮತ್ತು ಮಿಡಲಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅಂದರೆ ಯೂಟ್ಯೂಬ್ ಸೈಜ್ ಏನಿರುತ್ತೆ ಆ ಥರ ಬಂದಿಲ್ಲ. ಸೊ ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಯಾವ ಥರ ಮಾಡಬೇಕು ಅನ್ನೋದು ಗೊತ್ತಾಗಿದೆ. ಸೊ ನೆಕ್ಸ್ಟು ಒಂದು ವಿಡಿಯೋ ಆಲ್ರೆಡಿ ರೆಕಾರ್ಡ್ ಆಗಿಬಿಟ್ಟಿದೆ. ಇನ್ನು ನೆಕ್ಸ್ಟ್ ಬರೋವಂಥ ವಿಡಿಯೋದಲ್ಲಿ ನಾನು ಕರೆಕ್ಟಾಗಿ ಮಾಡ್ತೀನಿ. ಇವಾಗ ಅಮ್ಮನ ಮನೆಯಿಂದ ಬಂದ್ವಿ. ಮನೋಜ್ ಅವರು ರೂಮಲ್ಲಿದ್ದಾರೆ, ನಾನು ಕಿಚನಲ್ಲಿದ್ದೀನಿ. ಏನಾಯಿತು ಅಂತ ಅಂದರೆ
ಅವರು ನನಗೆ ಹೇಳಿಲ್ಲ ಈ ಥರ ಐಫೋನ್ ತೊಗೊಂಬರ್ತೀನಿ ಅಂತ. ನಂದು ಫೋನ್ ಏನಾಗಿದೆ ಅಂದರೆ ಫಸ್ಟು ನನಗೆ ಪ್ರಾಬ್ಲಮ್ ಆಯಿತು. ಏನು ಬ್ಯಾಟ್ರಿ ನಿಲ್ತಾ ಇರಲಿಲ್ಲ. ನಾನು ಅಂದ್ಕೊಂಡೆ ಫೋನ್ ಚೇಂಜ್ ಮಾಡೋಣ ಅಂತ. ನಾನು ಫೋನ್ ಚೇಂಜ್ ಮಾಡಬೇಕು ಅಂತ ಅಂದ್ಕೊತಾ ಇರುವಾಗೇ ಮತ್ತೆ ಅದು ಬ್ಯಾಟ್ರಿ ಏನೋ ಸರಿ ಹೋಯ್ತು ಅಂದ್ಬಿಟ್ಟು ನಾನು ಫೋನ್ ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ. ಇದೇ ಆಗುತ್ತೆ ಬಿಡು ಅಂದ್ಬಿಟ್ಟು ಸುಮ್ಮನೆ ಅಂದೆ. ಆಮೇಲೆ ಸಡನ್ನಾಗಿ ನನ್ನ ಫೋನು ಲಾಕ್ ಏನಿರಿ ಫಿಂಗರ್ ಪ್ರಿಂಟ್ ಆಗಲಿ ಅಥವಾ ನಾರ್ಮಲ್ ಪಿನ್ ಏನು ಹಾಕಿದ್ದೆ ಅದು ಯಾವುದೂ ವರ್ಕೇ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನನಗೇನೋ ಮೊಬೈಲು ಸಮ್ಟೈಮ್ಸ್ ನಾನೇ ರಾಂಗ್ ಮಾಡಿಬಿಟ್ಟಿದ್ದೀನೇನೋ ಗೊತ್ತಾಗದೆ ಅಂತ ಅಂದ್ಕೊಂಡು ರೀಸೆಟ್ ಮಾಡಿದೆ. ಅದು ನೋಡಿದ್ರೆ ಎಲ್ಲ ಜಿಮೇಲ್ ನನಗೆ ಇವಾಗ ರಿಕವರೇ ಮಾಡೋಕ್ಕಾಗ್ತಾ ಇಲ್ಲ. ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಎಲ್ಲದಕ್ಕೂ ಅದೇ ಜಿಮೇಲ್ ಕೊಟ್ಟಿದ್ದೀನಿ. ಇವಾಗ ಮೇ ಬಿ ನಾನು ಹೊಸದು ಯೂಸ್ ಮಾಡಬೇಕು ಅಂತ ಅನಿಸುತ್ತೆ. ಅಂದರೆ ಇವಾಗ ರಿಕವರ್ ಮಾಡೋಕ್ಕಾಗಿಲ್ಲ ಅಂದರೆ ನಾನು ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಅದನ್ನೇ ಯೂಸ್ ಮಾಡೋದಕ್ಕಾಗಲ್ಲ ಅಲ್ಲ, ಅಂದರೆ ಓಪನ್ ಮಾಡೋದಕ್ಕಾಗಲ್ಲ ಅಲ್ಲ. ಇವಾಗ ಹೊಸದಾಗಿ ನನ್ನ ಚಾನಲ್ನೆಲ್ಲ ಮಾಡಬೇಕಂತ ಅನಿಸುತ್ತೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಸ್ವಲ್ಪ ದಿನ ಮತ್ತೆ ವೆಯ್ಟ್ ಮಾಡ್ತೀನಿ. ಅದು ತುಂಬ ಟ್ರೈ ಮಾಡಿರೋದ್ರಿಂದ ಲಾಕ್ ಆಗಿಬಿಟ್ಟಿದೆ. ಈವನ್ ನಾನು ಚೇಂಜು ಸಹ ಮಾಡೋಕ್ಕಾಗ್ತಾ ಇಲ್ಲ. ಇವಾಗ ಅದಕ್ಕೇ ಮತ್ತೆ ಆ ಥರ ಆಯಿತು. ರೀಸೆಟ್ ಮಾಡಿದೆ. ಓಕೆ ಬಿಡು ನೋಡೋಣ, ಇವಾಗ ವರ್ಕ್ ಆಗ್ತಾ ಇದೆ ಅಲ್ಲ, ರೀಸೆಟ್ ಎಲ್ಲ ಆಗಿದೆಯಲ್ಲ, ರಿಕವರ್ ಮಾಡ್ಕೊಂಡು ಏನೋ ಇದು ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ಬಟ್ ಮತ್ತೆ ಇವತ್ತು ಬೆಳಗ್ಗೆ ನೋಡಿದ್ರೆ ಫೋನ್ ಅದೇ ಥರ ಪ್ರಾಬ್ಲಮ್ ಆಗಿದೆ. ಪಿನ್ ಏನೂ ವರ್ಕೇ ಆಗ್ತಾ ಇಲ್ಲ, ರಾಂಗ್ ಅಂತ ಬರ್ತಾ ಇತ್ತು. ಅದು ಏನು ಪ್ರಾಬ್ಲಮ್ ಅಂತಲೂ ಗೊತ್ತಿಲ್ಲ. ಇದೇ ಥರ ಆಗ್ತಾಯಿದ್ರೆ ನನಗೂ ಕಷ್ಟ ಆಗುತ್ತೆ. ಕಂಪ್ನಿ ಆ್ಯಪ್ ಎಲ್ಲ ಯೂಸ್ ಮಾಡಬೇಕಾಗಿರೋದ್ರಿಂದ ಅದು ಒಂದ್ಸಲ ಫೋನ್ ಏನಾದರೂ ಪ್ರಾಬ್ಲಮ್ ಆಗಿಬಿಡ್ತು ಅಂದರೆ IT ಟೀಮ್ ಅವರಿಗೆ ರೈಸ್ ಮಾಡಬೇಕು, ಟಿಕೆಟ್ ರೈಸ್ ಮಾಡಬೇಕು, ಅದೆಲ್ಲ ಸುಮ್ಮನೆ ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಹೊಸ ಫೋನೇ ತೊಗೊಳ್ಳೋಣ ಅಂತ ನಾನು ಅಂದ್ಕೊಂಡೆ. ಅಂದರೆ ಮನೋಜ್ ಅವ್ರ ಮೊಬೈಲ್ನೇ ಯೂಸ್ ಮಾಡೋಣ ನಾನು ಅಂತ ಅಂದ್ಕೊಂಡೆ. ಇವಾಗ ಈ ಮೊಬೈಲ್ ಕೊಡಿಸಿ ಅವ್ರಿಗಿನ್ನೂ 1 ಇಯರೂ ಆಗಿಲ್ಲ. ಅವ್ರ ಬರ್ಡೇಗೆ ಅಂದ್ಬಿಟ್ಟು ನಾನು ಸರ್ಪ್ರೈಸಾಗಿ ಅವ್ರ ಬರ್ಡೇಗೆ ಅಂತ ಹೇಳಿಬಿಟ್ಟು ಕೊಡಿಸಿದ್ದು. ನಾನು ಅವ್ರ ಬರ್ಡೇ ಲಾಗ್ ಹಾಕಿದ್ದೀನಿ. ಅದರಲ್ಲಿ ನಾನು ಇದು ಮೊಬೈಲ್ ಕೊಟ್ಟಿರೋದು ನಾನು ನಿಮ್ಗೆ ತೋರಿಸಿಲ್ಲ. ಬಟ್ ಅವ್ರ ಬರ್ಡೇ ಮುಂಚೆನೇ ನಾನು ಇದನ್ನು ಈಸ್ಕೊಟ್ಟಿದ್ದೆ ಅವರಿಗೆ. ಅವ್ರದ್ದು ಫೋನ್ ಹೊಡೆದೋಗಿತ್ತು ಅಂತ ಹೇಳಿ ಈ ಮೊಬೈಲ್ನ ನಾನು ವಿಡಿಯೋ ಏನು ಮಾಡ್ತಾಯಿದ್ದೀನಿ ಮನೋಜ್ ಅವ್ರ ಮೊಬೈಲಲ್ಲೇ. ನನ್ನ ಮೊಬೈಲ್ನ ಅಮ್ಮಂಗೆ ಕೊಟ್ಬಿಟ್ಟೆ ನಾನು, ನೀವೇ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು. ಇವಾಗ ಮನೋಜ್ ಅವ್ರ ಮೊಬೈಲಲ್ಲೇ ನಾನು ಲಾಗ್ ಮಾಡ್ತಾಯಿದ್ದೀನಿ. ಹೊಸ ಫೋನ್ನ ಅವ್ರಿಗೆ ತೊಗೊಂಡೋಗಿ ಕೊಡ್ತೀನಿ. ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಏನು ಅಂತ ನೋಡೋಣ ಬನ್ನಿ. ಏನು ಮಾಡ್ತಿದ್ಯಾ ಮನು? ಏನೋ ಸರ್ಪ್ರೈಸ್ ಇದೆ, ಎದ್ದೇಳು. ಏನು ಹೇಳು? ಎದ್ದೇಳು, ಹೇಳ್ತೀನಿ. ಏನು ಗೊತ್ತಾ, ಇವತ್ತು ಏನೋ ತೊಗೊಂಬಂದಿದ್ದೀನಿ. ಏನಂತ ಗೆಸ್ ಮಾಡಿ. ನಾನು ಫೋನ್ ಯಾಕೆ ತಗೊಂಡಿದ್ದೆ ಹೇಗೆ ನೀನು? ಏನು ಹೇಳ್ತೀನಿ. ಏನಂತ ತೋರಿಸಿ, ಏನೋ ಗೊತ್ತಿಲ್ಲ. ಏನಂತ ಗೆಸ್ ಮಾಡು. ಗೊತ್ತಿಲ್ಲ. ನಾನಿವಾಗ ನನ್ನ ಬ್ಯಾಕ್ ಸೈಡು ಏನೋ ಇಟ್ಕೊಂಡಿದ್ದೀನಿ. ಅದು ಏನಂತ ಗೆಸ್ ಮಾಡು. ತೋರಿಸು, ಹೇಳ್ತೀನಿ ನಾನು ಏನು. ತೋರಿಸಿದ್ರೆ ಗೊತ್ತಾಗ್ಬಿಡುತ್ತೆ ಏನಂತ. ತೋರಿಸಿ ಏನು ನೀನು ಗೆಸ್ ಮಾಡಾಯ್ತು. ಅಟ್ಲೀಸ್ಟ್ ಗೆಸ್ ಮಾಡು. ನೀನು ಪರ್ಫೆಕ್ಟಾಗಿ ಹೇಳಿಲ್ಲ ಅಂದರೆ ಓಕೆ, ಹೇಳು, ಗೆಸ್ ಮಾಡು. ಏನು ಹೇಳಿ, ಏನೋ ತಂದಿದೆ, ತೋರಿಸು. ಗೆಸ್ ಮಾಡು ಮನು. ತೋರಿಸು ಅಂದೆ. ಏನಿರ್ಬೋದು? ಏನು ಎಂಥ ವಸ್ತು ಅನ್ನೋ ಹೇಳ್ತೀನಿ ನಾನೇ. ಡೈಲಿ ಯೂಸ್ ಮಾಡೋದು. ಡೈಲಿಯ ಟೂತ್ ಬ್ರಷ್. ಕಣ್ಮುಚ್ಚು ತೋರಿಸ್ತೀನಿ. ಸರಿಯಾಗಿ ಕಣ್ಮುಚ್ಚು. ಮುಚ್ಚಿದ್ದೀನಿ. ಕಣ್ಬಿಡು. ಫೋನು ನಿನಗ? ಸರಿ, ಯಾವ ಫೋನ್ ಅಂತ ಹೇಳು. ಇರು, ಯಾವ ಫೋನ್ ಅಂತ ಹೇಳು. ನಿನಗಾದ್ರೆ ಯಾವ್ದೋ ಸ್ಯಾಮ್ಸಂಗ್ ತಗೊಂಡಿರ್ತೀಯ. ನಿನಗಾದ್ರೆ? ನಾನು ಐಫೋನ್ ಬಿಟ್ರೆ ಅದು ಯೂಸ್ ಮಾಡಲ್ಲ. ನಿನಗೆ ಅದು? ನನಗ ಐಫೋನ್
ನಾನೇ ಬಾಕ್ಸ್ ಎಲ್ಲ ಓಪನ್ ಮಾಡಿದ್ದೀನಿ, ಅಲ್ಲಿ ಓಪನ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಬಾಕ್ಸ್ ಎಲ್ಲ ಓಪನ್ ಮಾಡಿ ಅದು ಏನು ಹೇಳ್ತಾರೆ ಬ್ಯಾಕ್ ಕೇಸು, ಗಾರ್ಡು, ಕ್ಯಾಮ್ರಾ, ಅದು ಸೇಫ್ಟಿ ಗಾರ್ಡ್ ಎಲ್ಲ ಹಾಕಿಸ್ಕೊಂಡ್ಬಂದಿದ್ದೀನಿ. ಚೆನ್ನಾಗಿದ್ಯಾ? ಯಾವ್ದು ಹೇಳು? ಹಾಂ, 16 ಅದನ್ನ ನೋಡ್ಕೊಂಡು ಹೇಳ್ದೆ ನೀನು. ಚೆನ್ನಾಗೈತಾ? ಇಷ್ಟ ಆಯ್ತಾ? ಸರಿ, ಎಲ್ಲ ಆನ್ ಮಾಡ್ಕೊ. ನನಗೆ ನಿನಗೆ ಕೊಡ್ಸಿದ್ದೀನಲ್ಲ ಇದನ್ನ ನನಗೆ ಕೊಡು. ಬೇಡ ಅಂತ ಅವತ್ತೇ ಹೇಳ್ದೆ ತಾನೆ. ಆ್ಯಕ್ಚುಲಿ ಮನೋಜ್ ಅವ್ರು ಅವತ್ತಿಂದ ಏನು ನೀನೇ ಹೊಸ ಫೋನ್ ತಗೋ, ಐಫೋನ್ ತಗೋ, ನಾನು ಇದೇ ಯೂಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಬಟ್ ನಾನು ಅವರಿಗೆ ಇಲ್ಲ, ನನಗೆ ಅಷ್ಟು ಕಾಸ್ಟ್ಲಿದು ಬೇಡ, ನೀನೇನಾದರೂ ತೊಗೊತೀನಿ, ನ್ಯೂ ವರ್ಷನ್ ತೊಗೊತೀನಿ ಅಂತ ಹೇಳಿದ್ರೆ ನೀನು ತಗೋ, ನನಗೆ ಬೇಡ ಅಂತ ಹೇಳ್ತಾ ಇದ್ದೆ. ಅವ್ರು ಅದಕ್ಕೆ ಇಲ್ಲ ನೀನೇ ತಗೋ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ಹೆಂಗೋ ಲಾಸ್ಟಿಗೆ ಕನ್ವಿನ್ಸ್ ಮಾಡಿ ಒಪ್ಪಿಸಿ ಎಲ್ಲ ಇದಾಗಿತ್ತು. ಇಲ್ಲ, ನಾನು ನಿನ್ನ ಫೋನೇ ಯೂಸ್ ಮಾಡ್ತೀನಿ, ನೀನು ಹೊಸದು ತಗೋ ಅಂತ. ಇವಾಗ ಮತ್ತೆ ನೀನೇ ಮಡಿಕೋ ಅಂತ ಹೇಳ್ತಾ ಇದ್ದಾರೆ ಅವರು. ಬೇಡ, ನೀನೇ ಯೂಸ್ ಮಾಡು. ಇವಾಗ ಈ ಫೋನಿಂದ ಎಲ್ಲನೂ ಆ ಫೋನಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಂಗೆ ಬೇಗ ಕೊಡು. ಬೆಳಗ್ಗೆಗೆ ಕ್ಯಾಬಿಗೆ OTP ಎಲ್ಲ ಬರಲ್ಲ, ಆಮೇಲೆ ನಂದು ಸ್ವಿಚ್ ಆಫ್ ಆಗಿದೆ, ಪ್ರಾಬ್ಲಮ್ ಆಗುತ್ತೆ. ನೋ ಶೋ ತೋರಿಸ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಸರಿ ಸರಿ. ಮತ್ತೆ ನಾನು ಟಿಕೆಟ್ ರೈಸ್ ಮಾಡಬೇಕು, ಈ ಥರ ಪ್ರಾಬ್ಲಮ್ ಆಗಿದೆ. ಹೊಸ ಫೋನ್ ತೊಗೊಂಡಿದ್ದೀನಿ, ಮೀನ್ಸ್ ಹಳೆ ಫೋನ್ನೇ ಹೊಸ್ದಾಗಿ ಯೂಸ್ ಮಾಡ್ತಾ ಇದ್ದೀನಿ ಅಂತ. ಮನು, ಏನು ಗೊತ್ತಾ, ನೀನು ಎಷ್ಟು ಲಕ್ಕಿ ಪರ್ಸನ್ ನೋಡು. 1 ಇಯರಲ್ಲೇ 2 ಐಫೋನ್ ಪರ್ಚೇಸ್ ಮಾಡಿದ್ಯಾ. ಇಷ್ಟ ಆಯ್ತಾ? ಇಷ್ಟ ಆಯ್ತು. ನಿಂಗೆ ಬ್ಲ್ಯಾಕ್ ಅಂದೇನೆ ಇಷ್ಟ ಅಲ್ವಾ? ಐಫೋನ್ 14 ಪ್ಲಸ್ ನಾನು ಕೊಡಿಸ್ದಾಗ್ಲೂ ಬ್ಲ್ಯಾಕ್ ಬೇಕಂತ ಹೇಳ್ಬಿಟ್ಟು ತೊಗೊಂಡಿದ್ರು. ಸೊ ಹಾಗಾಗಿ ಬ್ಲ್ಯಾಕೇ ಇಷ್ಟ ಇರುತ್ತೆ ಅಂತ ಹೇಳ್ಬಿಟ್ಟು ಬ್ಲ್ಯಾಕೇ ತೊಗೊಂಡಿದ್ದೀನಿ. ಸರಿ. ಟ್ರೀಟ್ ಕೊಡ್ಸಲ್ವಾ? ಟ್ರೀಟ್ ಎಷ್ಟಾಯಿತು ಏನು ಅಂತ ಹೇಳಿದ್ರೆ 80,000 ಫೋನ್ ಇರೋದು. ಬಟ್ ಅದಕ್ಕೆ 80,000 ಪೇ ಮಾಡ್ತೀನಿ ಅಂದರೆ ಅಡಾಪ್ಟರು ಮತ್ತು ಬ್ಯಾಕ್ ಕೇಸ್ ಮತ್ತು ಇದು ಅದು ಗ್ಲಾಸ್, ಟೆಂಪಲ್ ಗ್ಲಾಸ್ ಏನು ಹೇಳ್ತಾರೆ ಅದು ಹಾಕ್ಕೊಡ್ತೀನಿ ಅಂತ ಹೇಳಿದ್ರು. 80,000 ಬೇಡ, ಮೀನ್ಸ್ ಅಡಾಪ್ಟರು ಇದೇನು ಬೇಡ ಅಂತ ಹೇಳಿದ್ರೆ 76,000 ಕೊಡ್ತೀನಿ ಅಂತ ಹೇಳಿದ್ರು. ಔಟ್ಸೈಡ್ ಹಾಕಿಸ್ದೆ ಎಲ್ಲಾನು. ಮತ್ತು ಅಡಾಪ್ಟರು 14 ಪ್ಲಸ್ದೇ ಇದೆ. ಕೇಬಲ್ ಅದರಲ್ಲೇ ಬಂದಿದೆ. ಈ ಸಲ ಕೇಬಲ್ ಬಂದಿದೆ. ಮನು ಚೆಕ್ ಮಾಡ್ದ? ಕೇಬಲ್ ಯಾವಾಗಲೂ ಬರುತ್ತೆ. ನಂಗೆ ಗೊತ್ತಿರಲಿಲ್ಲ. ಕೇಬಲ್ ಯಾವಾಗಲೂ ಬರುತ್ತೆ. ಮತ್ತೆ ಎಲ್ಲಾರು ಚಾರ್ಜರ್ ವೈರೇ ಕೊಡಲ್ಲ, ಮೊಬೈಲ್ ಕೊಡ್ತಾರೆ, ಪ್ರತಿಯೊಂದೂ ಒಂದೊಂದೇ ರಿಮೂವ್ ಮಾಡ್ತಾ ಹೋಗ್ತಾರೆ ಅಂತ ಎಲ್ಲ ಟ್ರೋಲ್ ಮಾಡ್ತಾ ಇದ್ರಲ್ಲ. ಅದಕ್ಕೆ ನಾನು ಅನ್ಕೊಂಡೆ ಇದ್ದು ಕೊಡಲ್ಲ, ಎಲ್ಲ ನಾವೇ ತಗೊಬೇಕು ಅಂತ. ನಂಗೆ ನಂಗೆ ಗೊತ್ತಿರಲಿಲ್ಲ. ಆಯ್ತು ಬಿಡಪ್ಪ, ನೀವು ಐಫೋನ್ ಯೂಸರ್ಸು, ನಾವು ಯಾವುದೋ ವಿವೋ, ಸ್ಯಾಮ್ಸಂಗ್ ಯಾವುದೋ ಒಂದು ಯೂಸ್ ಮಾಡ್ಕೊಂಡಿರ್ತೀವಿ. ನಮ್ಗೆ ಏನು ಗೊತ್ತಿರುತ್ತೆ. ನಾನು ಇದನ್ನ ನೋಡ್ಬಿಟ್ಟು ಅಯ್ಯೋ ಈ ಸಲ ಇದನ್ನ ಕೊಟ್ಬಿಟ್ಟಿದಾರಲ್ಲ ಅಂತ ಫುಲ್ ಖುಷಿ ಆಗ್ಬಿಟ್ಟಿದ್ದೆ. ಅದಕ್ಕೆ ನಾನು ಅಡಾಪ್ಟರ್ ತರಲಿಲ್ಲ. ನಿನಗೆ ಆಫೀಸ್ಗೆ ಏನಾದರೂ ಬೇಕಂದರೆ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ತೀನಿ. ಅಲ್ಲಿ 2000 ರೂಪೀಸ್ ಹೇಳಿದ್ರು ಅಡಾಪ್ಟರ್ಗೆ. ಇಷ್ಟ ಆಯ್ತಾ? ಟ್ರೀಟ್ ಕೊಡ್ಸಲ್ವಾ? ಹೊಸ ಫೋನ್ ಕೊಡ್ಸಲ್ವಾ? ಐಫೋನ್ 16 ಇದು ಅಷ್ಟೇ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರಾದರೂ ಇದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.